ನಿಜವಾಯಿತು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಕನ್ನಡಪ್ರಭ ವರದಿ ಖಾತೆ ಹಂಚಿಕೆಯ ಬಗ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಕನ್ನಡಪ್ರಭ ವರದಿಯನ್ನ ಮಾಡಿತು. ಆ ವರದಿ ನಿಜವಾಗಿದೆ. ಸಚಿವರಿಗೆ ಇಂಥದ್ದೇ ಖಾತೆ ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿಯನ್ನ ಮಾಡಿತು. ಮೊನ್ನೆ ತಾನೇ ಡಿಕೆ ಶಿವಕುಮಾರ್ ಅವರ ಜೊತೆ 13 ಮಂದಿ ಸಚಿವರು ಪ್ರಮಾಣ ವಚನವನ್ನ ಸ್ವೀಕರಿಸಿದ್ರು. ಆದ್ರೆ ಯಾರಿಗೆ ಯಾವ ಖಾತೆ ಅನ್ನೋದು ಮಾತ್ರ ಡಿಸೈಡ್ ಆಗಿರಲಿಲ್ಲ. ಆದ್ರೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಇಂಥ ಸಚಿವರಿಗೆ ಇಂಥದ್ದೇ ಖಾತೆ ಅಂತ ವರದಿ ಮಾಡಿತ್ತು. ಆ ವರದಿ ನಿಜವಾಗಿದೆ. ಸಿಎಂ ಪ್ರಮಾಣ ವಚನದ ನಂತರ ಸುವರ್ಣ ನ್ಯೂಸ್ ವರದಿ ಮಾಡಿತ್ತು. 100ಕ್ಕೆ 100ರಷ್ಟು ನಿಖರವಾಗಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮತ್ತು ಕನ್ನಡಪ್ರಭ ವರದಿ ಮಾಡಿತ್ತು. ಇಂಥ ಸಚಿವರಿಗೆ ಇಂಥದ್ದೇ ಖಾತೆ ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮತ್ತು ಕನ್ನಡಪ್ರಭ ಮಾಡಿದಂತಹ ವರದಿ 100ಕ್ಕೆ 100ರಷ್ಟು ನಿಖರವಾದ ವರದಿ. ಖಾತೆ ಹಂಚಿಕೆ ಆಗಿದೆ. ಯಾವ್ಯಾವ ಸಚಿವರಿಗೆ ಯಾವ್ಯಾವ ಖಾತೆ ಸಿಗಬಹುದು ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿ ಮಾಡಿತ್ತು. ಅದೇ ಖಾತೆ ಸಿಕ್ಕಿದೆ ಸಚಿವರುಗಳಿಗೆ. ಸಿಎಂ ಪ್ರಮಾಣ ವಚನ ಸ್ವೀಕರಿಸಿದ ನಂತರ ಈ ಬಗ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮತ್ತು ಕನ್ನಡಪ್ರಭ ವರದಿ ಮಾಡಿತ್ತು. ಯಾವ್ಯಾವ ಸಚಿವರಿಗೆ ಯಾವ್ಯಾವ ಖಾತೆ ಬನ್ನಿ ನೋಡೋಣ. ತೀವ್ರ ಹಗ್ಗ ಜಗ್ಗಾಟದ ನಡುವೆ ಖಾತೆ ಹಂಚಿಕೆ ಕ್ಲಿಯರ್ ಆಗಿದೆ. ಡಿಕೆ ಶಿವಕುಮಾರ್ ಕ್ಯಾಬಿನೆಟ್ ನೂತನ ಸಚಿವರಿಗೆ ಖಾತೆ ಹಂಚಿಕೆ ಆಗಿದೆ. ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಸಚಿವ ಕೃಷ್ಣ ಬೈರೇಗೌಡ ಪಾಲಾಗಿದೆ. ಇದೇ ಬೆಂಗಳೂರು ನಗರಾಭಿವೃದ್ಧಿ ಖಾತೆಗೋಸ್ಕರ ರಾಮಲಿಂಗಾರೆಡ್ಡಿ ಪ್ರಯತ್ನ ಪಡ್ತಾ ಇದ್ರು. ಹಠ ಹಿಡಿದು ಕೂತಿದ್ರು. ಆದ್ರೆ ಈ ಖಾತೆ ಕೃಷ್ಣ ಬೈರೇಗೌಡ ಪಾಲಾಗಿದೆ. ಸತೀಶ್ ಜಾರಕಿಹೊಳಿ ಲೋಕೋಪಯೋಗಿ ಖಾತೆ, ಮುನಿಯಪ್ಪ ಅವರಿಗೆ ಆಹಾರ ಖಾತೆ, ಯುಟಿ ಖಾದರ್ಗೆ ಆರೋಗ್ಯ, ಪರಮೇಶ್ವರ್ ಅವರಿಗೆ ಕಂದಾಯ ಖಾತೆ ಸಿಕ್ಕಿದೆ. ಗೃಹ ಸಚಿವರಾಗಿ ಪ್ರಿಯಾಂಕ್ ಖರ್ಗೆ ನೇಮಕ ಆಗಿದ್ದಾರೆ. ಕೆಜೆ ಜಾರ್ಜ್ ಅವರಿಗೆ ಇಂಧನ ಖಾತೆ, ಭೈರತಿ ಸುರೇಶ್ಗೆ ಸಾರಿಗೆ ಖಾತೆ, ಎಂಬಿ ಪಾಟೀಲ್ಗೆ ಬೃಹತ್ ಕೈಗಾರಿಕೆ, ಶರಣ ಪ್ರಕಾಶ್ ಪಾಟೀಲ್ಗೆ ವೈದ್ಯಕೀಯ ಖಾತೆ, ಈಶ್ವರ್ ಖಂಡ್ರೆಗೆ ಗ್ರಾಮೀಣಾಭಿವೃದ್ಧಿ, ಯತೀಂದ್ರ ಸಿದ್ದರಾಮಯ್ಯನವರಿಗೆ ನಗರಾಭಿವೃದ್ಧಿ ಖಾತೆಯ ಹೊಣೆಯನ್ನ ನೀಡಲಾಗಿದೆ. ರಾಮಲಿಂಗಾರೆಡ್ಡಿ ಅವರು ಬೆಂಗಳೂರು ಅಭಿವೃದ್ಧಿ ಖಾತೆಯ ಮೇಲೆ ಕಣ್ಣಿಟ್ಟಿದ್ರು. ಆದರೆ ಜಲಸಂಪನ್ಮೂಲ ಖಾತೆ ದಕ್ಕಿದೆ. ಇದೇ ಜಲಸಂಪನ್ಮೂಲ ಖಾತೆಯನ್ನ ಡಿಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರದಲ್ಲಿ ನಿರ್ವಹಿಸ್ತಾ ಇದ್ರು. ಡಿಕೆ ಶಿವಕುಮಾರ್ ಅವರು ನಿರ್ವಹಿಸ್ತಾ ಇದ್ದಂತ ಜಲಸಂಪನ್ಮೂಲ ಖಾತೆ ಯಾರಿಗೆ ಅನ್ನೋ ಪ್ರಶ್ನೆ ಇತ್ತು. ರಾಮಲಿಂಗಾರೆಡ್ಡಿ ಅವರಿಗೆ ಸಿಕ್ಕಿದೆ. ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಏನಿದೆ, ಈ ಖಾತೆ ಪಡ್ಕೋಬೇಕು ಅಂತ ಪೈಪೋಟಿಯಲ್ಲಿದ್ರು 4 ಮಂದಿ. ಅದರಲ್ಲಿ ರಾಮಲಿಂಗಾರೆಡ್ಡಿ ಅವರು ಹಠ ಹಿಡಿದು ಕೂತಿದ್ರು. ಆದ್ರೆ ಕೈ ತಪ್ಪಿದೆ. ಕೃಷ್ಣ ಬೈರೇಗೌಡರಿಗೆ ಆ ಖಾತೆ ಸಿಕ್ಕಿದೆ. ಲೋಕೋಪಯೋಗಿ ಖಾತೆ ಸತೀಶ್ ಜಾರಕಿಹೊಳಿ ಅವರಿಗೆ, ಇಂಧನ ಮತ್ತು ಪ್ರವಾಸೋದ್ಯಮ ಖಾತೆ ಕೆಜೆ ಜಾರ್ಜ್ ಪಾಲಾಗಿದೆ. ಸಾರಿಗೆ ಸಚಿವರಾಗಿ ಭೈರತಿ ಸುರೇಶ್ ಅವರು. ಡಿಕೆ ಶಿವಕುಮಾರ್ ಕ್ಯಾಬಿನೆಟ್ನ ನೂತನ ಸಚಿವರಿಗೆ ಯಾರ್ಯಾರಿಗೆ ಯಾವ್ಯಾವ ಖಾತೆ ಅನ್ನೋದು ಅಧಿಕೃತವಾಗಿ ಮಾಹಿತಿ ಹೊರಬಿದ್ದಿದೆ. ಈ ಬಗ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಈ ಹಿಂದೆನೇ ವರದಿಯನ್ನ ಮಾಡಿತ್ತು. ಬುಧವಾರ ಡಿಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಂತೆ ಅವರ ಜೊತೆ ಪ್ರಮಾಣ ವಚನ ಸ್ವೀಕರಿಸಿದಂತ 13 ಮಂದಿ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ಆದ್ರೆ ಯಾರಿಗೆ ಯಾವ ಖಾತೆ ಅನ್ನೋದು ಹಂಚಿಕೆ ಆಗಿರಲಿಲ್ಲ. ಆಗ್ಲೇ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಈ ಬಗ್ಗೆ ವರದಿಯನ್ನ ಮಾಡುತ್ತೆ. ಯಾವ್ಯಾವ ಸಚಿವರುಗಳಿಗೆ ಯಾವ್ಯಾವ ಖಾತೆ ಸಿಗಬಹುದು ಅಂತ 100ಕ್ಕೆ 100ರಷ್ಟು ನಿಖರವಾದ ವರದಿ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಖಾತೆ ಹಂಚಿಕೆ ಆಯಿತು. ಖಾತೆ ಹಂಚಿಕೆ ಆಗ್ತಾ ಇದ್ದಂತೆ ಅಸಮಾಧಾನ ಕೂಡ ಶುರುವಾಗಿದೆ. ರಾಮಲಿಂಗಾರೆಡ್ಡಿಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಕೈ ತಪ್ಪಿದೆ. ಅಸಮಾಧಾನಗೊಂಡಿದ್ದಾರೆ ಹಿರಿಯ ಸಚಿವ ರಾಮಲಿಂಗಾರೆಡ್ಡಿ. ಸಚಿವ ಸ್ಥಾನಕ್ಕೆ ರಾಮಲಿಂಗಾರೆಡ್ಡಿ ರಾಜೀನಾಮೆಗೆ ನಿರ್ಧಾರ ಮಾಡಿದ್ದಾರಾ? ಸಿಎಂ ಡಿಕೆಶಿ ಜೊತೆ ಮಾತುಕತೆ ನಡೆಸಿದ್ದಾರೆ ರಾಮಲಿಂಗಾರೆಡ್ಡಿ. ತಮ್ಮ ರಾಜೀನಾಮೆ ನಿರ್ಧಾರವನ್ನ ಸಿಎಂಗೆ ತಿಳಿಸಿದಾರಂತೆ ಹಿರಿಯ ಸಚಿವರು. ಸಂಪುಟದಿಂದ ರಾಮಲಿಂಗಾರೆಡ್ಡಿ ದೂರ ಇರೋ ನಿರ್ಧಾರ ಮಾಡಿದ್ದಾರೆ. ಬೆಂಗಳೂರು ಉಸ್ತುವಾರಿ ಕೊಟ್ಟಿಲ್ಲ ಅಂತ ರಾಮಲಿಂಗಾರೆಡ್ಡಿ ಅವರು ಸಿಟ್ಟಾಗಿದ್ದಾರೆ. 3 ವರ್ಷಗಳ ಹಿಂದೆ ಕೊಟ್ಟ ಭರವಸೆಯನ್ನ ಈಡೇರಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ಸಚಿವ ರಾಮಲಿಂಗಾರೆಡ್ಡಿ ಬೇಡಿಕೆಗೆ ಸಿಎಂ ಡಿಕೆ ಶಿವಕುಮಾರ್ ಕ್ಯಾರೆ ಅಂದಿಲ್ಲ. ಜಲಸಂಪನ್ಮೂಲ ಖಾತೆ ಬೇಡವೇ ಬೇಡ ಅಂತ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ. ಸರ್ಕಾರಕ್ಕೆ ಸಿಎಂ ಡಿಕೆ ಶಿವಕುಮಾರ್ಗೆ ಶುರುವಾಯಿತು ಖಾತೆ ಕ್ಯಾತೆ. 13 ಮಂದಿ ಸಚಿವರು ಪ್ರಮಾಣ ವಚನ ಸ್ವೀಕರಿಸಿದ್ರು. ಖಾತೆ ಹಂಚಿಕೆ ಆಗಿರಲಿಲ್ಲ. ಫೈನಲಿ
ಖಾತೆ ಹಂಚಿಕೆ ಆಗಿದೆ. ಈಗ ಖಾತೆ ಹಂಚಿಕೆ ಆದ್ಮೇಲೆ ಅಸಮಾಧಾನ ಶುರುವಾಗ್ತಾ ಇದೆ. ಪ್ರಮುಖವಾಗಿ ರಾಮಲಿಂಗಾರೆಡ್ಡಿ ಅವರಿಗೆ ಬಹಳ ದೊಡ್ಡ ಬೇಸರ ಆಗಿದೆ. ರಾಮಲಿಂಗಾರೆಡ್ಡಿ ಅವರು ಹೇಳ್ತಾ ಇರೋದು 3 ವರ್ಷದ ಹಿಂದೆ ಅಂದ್ರೆ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ 2023ರಲ್ಲಿ ಕಾಂಗ್ರೆಸ್ ಸರ್ಕಾರ ಬಂತು. ಆಗ್ಲೇ ನನಗೆ ಮಾತು ಕೊಟ್ಟಿದ್ರು, ಈಗಲಾದ್ರೂ ಅದನ್ನ ಈಡೇರಿಸಿ ಅಂತ ರಾಮಲಿಂಗಾರೆಡ್ಡಿ ಅವರು ಹೇಳ್ತಾ ಇರೋದು. ಆದ್ರೆ ರಾಮಲಿಂಗಾರೆಡ್ಡಿ ಅವರ ಈ ಮಾತಿಗೆ ಸಿಎಂ ಡಿಕೆ ಶಿವಕುಮಾರ್ ಕ್ಯಾರೆ ಅಂದಿಲ್ವಂತೆ. ರಾಜೀನಾಮೆ ನಿರ್ಧಾರವನ್ನ ತಗೋತಾರ ರಾಮಲಿಂಗಾರೆಡ್ಡಿ? ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಏನಿದೆ ಇದಕ್ಕೋಸ್ಕರ ಪಟ್ಟು ಹಿಡಿದಿದ್ರು, ಆದ್ರೆ ಅದಕ್ಕೆ ಸೊಪ್ಪು ಹಾಕಿಲ್ಲ. ಜಲಸಂಪನ್ಮೂಲ ಖಾತೆ ಸಿಕ್ಕಿದೆ. ಈ ಹಿಂದೆ ಡಿಕೆ ಶಿವಕುಮಾರ್ ಅವರು ನಿರ್ವಹಿಸ್ತಾ ಇದ್ದಂತ ಖಾತೆ ರಾಮಲಿಂಗಾರೆಡ್ಡಿ ಅವರು ಸಿಕ್ಕಿದೆ. ಆದ್ರೆ ಬೇಡವೇ ಬೇಡ ಅಂತಿದ್ದಾರೆ ಜಲಸಂಪನ್ಮೂಲ ಖಾತೆ. ಬೆಂಗಳೂರು ನಗರಾಭಿವೃದ್ಧಿ ಖಾತೆಯೇ ಬೇಕು ಅಂತ ಹಠ ಹಿಡಿದಿದ್ದಾರೆ. ಆ ಹಠ ಎಷ್ಟರ ಮಟ್ಟಿಗಿದೆ ಅಂದ್ರೆ ರಾಜೀನಾಮೆ ಕೊಡೋದಕ್ಕೂ ಸೈ ಅಂತಿದಾರಂತೆ. ಹಾಗಾದ್ರೆ ರಾಮಲಿಂಗಾರೆಡ್ಡಿ ಅವರು ಈ ಖಾತೆ ಕೈ ತಪ್ಪಿದ್ದಕ್ಕೆ ರಾಜೀನಾಮೆ ಅಂತ ನಿರ್ಧಾರವನ್ನ ತಗೋತಾರಾ? ಬೆಂಗಳೂರು ಅಭಿವೃದ್ಧಿ ಸಿಗದಕ್ಕೆ ರಾಮಲಿಂಗಾರೆಡ್ಡಿ ಅಸಮಾಧಾನಗೊಂಡಿದ್ದಾರೆ. ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡ್ತೀನಿ ಅನ್ನೋ ಸುಳಿವನ್ನ ಕೊಟ್ಟಿದ್ದಾರೆ ಹಿರಿಯ ನಾಯಕರು. ಸಿಎಂ ಪಕ್ಷದ ಮುಖಂಡರು ತೀರ್ಮಾನಿಸುತ್ತಾರೆ ಅಂತ ಸಚಿವ ಯುಟಿ ಖಾದರ್ ಹೇಳಿದ್ದಾರೆ. ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟರು ಯುಟಿ ಖಾದರ್. ರಾಮಲಿಂಗಾರೆಡ್ಡಿ ಅವರು ತನಗೆ ಬೇಕಾದ ಖಾತೆ ಸಿಕ್ಕಿಲ್ಲ ಅಂತ ರಾಜೀನಾಮೆ ಕೊಡೋ ನಿರ್ಧಾರಕ್ಕೆ ಬಂದಿದ್ದಾರಂತೆ ಅಂತ ಪ್ರಶ್ನೆ ಮಾಡಿದಾಗ ಯುಟಿ ಖಾದರ್ ಹೇಳಿರೋದು, ಮುಖ್ಯಮಂತ್ರಿಗಳು ತೀರ್ಮಾನ ಮಾಡ್ತಾರೆ, ಪಕ್ಷದ ಮುಖಂಡರು ಈ ಬಗ್ಗೆ ತೀರ್ಮಾನ ಮಾಡ್ತಾರೆ ಅಂತ ಯುಟಿ ಖಾದರ್ ಹೇಳಿಕೆ ಕೊಟ್ಟಿದ್ದಾರೆ. ಆರೋಗ್ಯ ಖಾತೆ ಸಿಕ್ಕಿದೆ. ಯುಟಿ ಖಾದರ್ ಅವರಿಗೆ ಖಾತೆ ಸಿಗ್ತಾ ಇದ್ದಂತೆ ಯುಟಿ ಖಾದರ್ ಫುಲ್ ಆಕ್ಟಿವ್ ಆಗಿದ್ದಾರೆ. ಆದ್ರೆ ರಾಮಲಿಂಗಾರೆಡ್ಡಿ ಅವರು ಜಲಸಂಪನ್ಮೂಲ ಖಾತೆಯ ಬಗ್ಗೆ ಬೇಸರಗೊಂಡಿದ್ದಾರೆ. ಆ ಬೇಸರ ರಾಜೀನಾಮೆ ನಿರ್ಧಾರದ ತನಕ ತಗೊಂಡೋಗಿ ನಿಲ್ಸುತ್ತಾ? ಯುಟಿ ಖಾದರ್ ರಿಯಾಕ್ಟ್ ಮಾಡಿದ್ದಾರೆ ಇದಕ್ಕೆ. ಅಂತ ಯಾವುದೇ ವಿಚಾರ ಕೂಡ ಇಲ್ಲ ನನ್ನ ಅನಿಸಿಕೆಗೆ. ಅದರ ಪ್ರಕಾರ ಮತ್ತೆ ನನಗೆ ಗೊತ್ತಿಲ್ಲ. ಅದರ ಬಗ್ಗೆ ನನಗೆ ಆಸಕ್ತಿ ಕೂಡ ಆಲೋಚನೆ ಮಾಡಿ ಹೋಗೋದು. ನಾಯಕರು ಅವರಿದ್ದಾರೆ, ಪಕ್ಷದ ಮುಖಂಡ ನೋಡಿಕೊಳ್ತಾರೆ. ಇಲ್ಲ ಅಂತ ಯಾವುದೇ ವಿಚಾರ ಕೂಡ ಇಲ್ಲ ನನ್ನ ಅನಿಸಿಕೆಗೆ. ಅದರ ಪ್ರಕಾರ ಮತ್ತೆ ನನಗೆ ಗೊತ್ತಿಲ್ಲ. ಅದರ ಬಗ್ಗೆ ನನಗೆ ಆಸಕ್ತಿ ಕೂಡ ಆಲೋಚನೆ ಮಾಡಿ ಹೋಗೋದು. ನಾಯಕರು ಅವರಿದ್ದಾರೆ, ಪಕ್ಷದ ಮುಖಂಡ ನೋಡಿಕೊಳ್ತಾರೆ. ಇಲ್ಲ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.